ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಸಿಎಂ ಸಿದ್ದರಾಮಯ್ಯ ಜಾಣ ನಡೆಗೆ ಸಮರ ಸುಖಾಂತ್ಯ ಕಂಡಿದೆ. ಡಿಕೆಶಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನಿಸಿ ಒಗ್ಗಟ್ಟಿನ ಸಂದೇಶ ರವಾನಿಸಿದ್ದಾರೆ. ನಮ್ಮಲ್ಲಿ ಗೊಂದಲಗಳಿಲ್ಲ ಅಂತ ಹೇಳಿದ ಜೋಡೆತ್ತು ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಅಂತ ಸಾರಿದ್ರು. ಇನ್ನು 2028ರಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ಸಂಕಲ್ಪ ತೊಟ್ಟರು. ಬ್ರೇಕ್ಫಾಸ್ಟ್ ಸಕ್ಸಸ್ ಆಗ್ತಾ ಇದ್ದ ಹಾಗೆ ಭೋಜನ ಕೂಟಕ್ಕೆ ಪ್ಲಾನ್ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಿಎಂಗೆ ಡಿಕೆಶಿ ಔತಣದ ಆಮಂತ್ರಣವನ್ನ ಕೊಟ್ರು. ಇನ್ನು ಕೆಆರ್ಪೇಟೆಯ ಭೂವರಾಹ ಸ್ವಾಮಿಗೆ ಶರಣು ಹೇಳಿದ್ರು. ಇತ್ತ ಕದನ ವಿರಾಮ ಆಗ್ತಾ ಇದ್ದ ಹಾಗೆ ಡೆಲ್ಲಿಯಲ್ಲಿ ಖರ್ಗೆ ಭೇಟಿಯಾದಂಥ ರಾಹುಲ್ ಗಾಂಧಿ ಮಹತ್ವದ ಸಭೆ ನಡೆಸಿದ್ರು. ಬೆಳಗಾವಿ ಚಳಿಗಾಲ ಅಧಿವೇಶನಕ್ಕಾಗಿ ಕಾದು ಕೂತಿದ್ದಂತಹ ವಿಪಕ್ಷಕ್ಕೆ ಶಾಕ್ ಆಗಿದೆ. ಅವಿಶ್ವಾಸ ರಣತಂತ್ರ ಹೆಣೆದಿದ್ದ ದೋಸ್ತಿಗಳ ಪ್ಲಾನ್ ಪಲ್ಟಿ ಹೊಡೆದಿದೆ. ಕುರ್ಚಿ ಕೈಬಿಟ್ಟು ಅಭಿವೃದ್ಧಿಯ ಕದನಕ್ಕೆ ಸಿದ್ಧತೆ ಆರಂಭಿಸಿದೆ. ಇತ್ತ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಯಡಿಯೂರಪ್ಪ ಮಾತಿನ ಸವಾರಿ ಮಾಡಿದ್ದಾರೆ. ಮೊಬೈಲ್ ಗೀಳು ಒಮ್ಮೊಮ್ಮೆ ಬದುಕಿಗೆ ಕೊಳ್ಳಿ ಇಡುತ್ತೆ. ಕೋಟಿ ಕನಸು ಕಂಡಂತಹ ವ್ಯಕ್ತಿ ಫೇಸ್ಬುಕ್ನಲ್ಲಿ ಬಂದಂತಹ ಲಿಂಕ್ ಕ್ಲಿಕ್ಕಿಸಿ ಖಾತೆ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ಟಾಕ್ ಇನ್ವೆಸ್ಟ್ ಅಂತ ಹೇಳಿ 1 to 2 ಆಸೆ ತೋರಿಸಿ 2.5 ಕೋಟಿ ರೂಪಾಯಿ ಲೂಟಿ ಮಾಡಲಾಗಿದೆ. ಬಸವೇಶ್ವರ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪುಟ್ಟ ದ್ವೀಪ ಶ್ರೀಲಂಕಾದ ಪಟವೇ ಗಾಳಿಪಟವಾಗಿದೆ. ದಿತ್ವಾ ಸೈಕ್ಲೋನ್ ಸೈತಾನ್ನಿಗೆ 123 ಜನ ಬಲಿಯಾಗಿದ್ದಾರೆ. ಸರ್ಕಾರಿ ಕಚೇರಿ, ಶಿಕ್ಷಣ ಸಂಸ್ಥೆಗಳಿಗೆ ರಜೆ ನೀಡಿದ್ದು ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಉಕ್ಕಿದ ನದಿಗಳಲ್ಲಿ ಕಾಡಾನೆಗಳು ಕೊಚ್ಚಿ ಹೋಗಿವೆ. ತತ್ತರಿಸಿದ ಲಂಕೆಗೆ ಭಾರತ ನೆರವಿನ ಹಸ್ತವನ್ನ ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.